Hello guys, welcome back to my YouTube channel. My name is Sridhar. I am a nursing officer and I cleared exams such as BLS, ACLS, PSTLS, Saudi Prometric, DHA and Qatar. In addition that I cleared OET also, Occupational English Test. ಇವೆಲ್ಲ ಎಕ್ಸಾಮ್ ಏನಕ್ಕಂತಂದ್ರೆ ಅಬ್ರಾಡಿಗೆ ಮೂವ್ ಆಗೋಕೆ. ಸೊ ಹಂಗೇನೆ ನಮ್ ಇನ್ನೊಬ್ರು ಆಸ್ ಎ ಫ್ರೆಂಡ್ ಆಮೇಲೆ ನನ್ನ ಜೂನಿಯರ್ ಕೂಡ ಅವರು ಜರ್ಮನಿಗೆ ಮೂವ್ ಆಗಿದ್ದಾರೆ. ಸೊ ಅವ್ರು ಯಾವ ತರ ಹೋದ್ರು ಅವ್ರ ಮೋಟಿವೇಶನ್ ಏನು ಜರ್ಮನಿಗೆ ಹೋಗ್ಬೇಕಾದ್ರೆ ಅವ್ರ ಏನೇನು ಪ್ರಿಪರೇಷನ್ ಏನೇನು ಎಕ್ಸಾಮ್ಸ್ ಏನೇನು ಪ್ರಿಪರೇಷನ್ ಮಾಡ್ಕೊಡ್ದಂತ ಅವ್ರ ಬಗ್ಗೆ ಕೇಳೋಣ ಅಂತೆ. ವೀರೇಶ್ ನಿನ್ ಬಗ್ಗೆ ಒಂದ್ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡು. ನಮಸ್ಕಾರ. ಎಲ್ರಿಗೂ ನನ್ನ ಹೆಸರು ವೀರೇಶ್ ಬೆಳುಬಿ. ನಾನು ಉತ್ತರ ಕರ್ನಾಟಕ ಬಿಜಾಪುರ, ನಮ್ದು ಅಲ್ಲೇ ಬಿಜಾಪುರ ಪಕ್ಕ ಹಡಗ್ಲಿ ಅಂತ ಒಂದು ಗ್ರಾಮ. ನಂದು ವಿದ್ಯಾಭ್ಯಾಸ ಎಲ್ಲ ನಮ್ಮೂರಿಂದ ಒಂದು 5 ಕಿಲೋಮೀಟರ್ ಶಿವಣಗಿಯಲ್ಲಿ ಮುಗಿದಿರೋದು, ಪ್ರೈಮರಿ ಟು ಹೈಸ್ಕೂಲು. ಆಮೇಲೆ ಕಾಲೇಜು ಬಿಜಾಪುರ ಸಿಟಿಯಲ್ಲಿ. ಆಮೇಲೆ ನಂದು BSc ನರ್ಸಿಂಗ್ ನಾ ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ಹಾಸನಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕಿರೋ, ಗೌರ್ಮೆಂಟ್ ಕಾಲೇಜ್ ಅಲ್ಲಿ ಸಿಕ್ತಂಗ. ಅಲ್ಲೇ ಅಣ್ಣ ಅಲ್ಲೇ ಪರಿಚಯ ಆಗಿದ್ ನಮಗೆ, ಬಿಜಾಪುರ ಅಂತ ಹೇಳಿಕಿರ ನಮಗೆಲ್ಲ ಫುಲ್ ಸಪೋರ್ಟ್ ಮಾಡ್ತಿದ್ರು. ಅವ್ರು ಎಲ್ಲಾ ಗೈಡೆನ್ಸ್ ಇಂದ ನಾವೆಲ್ಲ ಚಲೋತ್ನಾಗ ಕಲ್ತೆ ಅವ್ರು ಇದು ಮಾಡ್ಕೊಂಡ್ ಬಂದ್ರು. ಆಮೇಲೆ ನಾ ಈ ಕಡೆ ಜರ್ಮನಿ. ವೀರೇಶ್, ನೀ ಆಕ್ಚುಲಿ ಹೋಗ್ಬೇಕಂತಾದ್ರೆ ಆಫ್ಟರ್ ಕಂಪ್ಲೀಷನ್ ಆಫ್ BSc ನರ್ಸಿಂಗ್ ಮುಗಿಸಿದ್ಮೇಲೆ ನಿನ್ಗೆ ಯಾವ ತರ ಮೋಟಿವೇಶನ್ ಬಂತು ನಾನು ಜರ್ಮನಿ ಎಕ್ಸಾಮ್ ಬರೀಬೇಕು ಅಥವಾ ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕು ಅಂತ? ಆಮೇಲೆ ನೆಕ್ಸ್ಟ್ ಫಸ್ಟ್ ಕ್ವಶನ್ ನಿನ್ಗೆ ಏನ್ ಮೋಟಿವೇಶನ್ ಬಂತು? ನೆಕ್ಸ್ಟ್ ಕ್ವಶನ್ ನೀನ್ ಯಾವ ಎಕ್ಸಾಮ್ ತಗೊಂಡೆ ನೀನ್ ಫಸ್ಟ್ ಕ್ಲಿಯರ್ ಮಾಡ್ಬೇಕಾದ್ರೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡು. ಅಂದ್ರೆ ನಂಗ್ ಮೋಟಿವೇಶನ್ ಏನಂದ್ರಣ, ನಂಗ್ ಆಕ್ಚುಲಿ ಕಾಲೇಜಲ್ಲಿ ಇರ್ಬೇಕಾದ್ರೆ ಅಂದ್ರ ತಲೆ ಇಟ್ಕೊಂಡಿದ್ದೆ ಏನಾದ್ರು ಮಾಡ್ಬೇಕು, ಏನಾರ ಒಂದು ಗೋಲ್ ಮಾಡ್ಬೇಕು, ಅಥವಾ ಜಸ್ಟ್ ನಾ ಕಲ್ತ್ಬಿಟ್ಟು ಇಲ್ಲೇ ಡ್ಯೂಟಿ ಗಿಟಿ ಮಾಡ್ಬೇಕು ಆ ತರ ಇದು ಇರ್ಲಿಲ್ಲ, ತಲೆಯಲ್ಲಿ ಇತ್ತು. ಬಟ್ ಜಸ್ಟ್ ಒಂಚೂರು ಎಕ್ಸ್ಪೀರಿಯನ್ಸ್ ತಗೊಂಡ್ ಹೋಗ್ಬೇಕಂತ ಆ ತರ ಪ್ಲಾನ್ ಇತ್ತು ನಂದು. ಆಮೇಲೆ ನಾ ಬೆಂಗಳೂರಾಗಲ್ಲೇ ಡ್ಯೂಟಿ ನಂದು ನರ್ಸಿಂಗ್ ಎಕ್ಸಾಮ್ ಕಂಪ್ಲೀಟ್ ಆದ ತಕ್ಷಣ ನಾ ಬೆಂಗಳೂರಲ್ಲೇ ಡ್ಯೂಟಿಗೆ ಹೋದೆ ಅಣ್ಣ. ಬೆಂಗಳೂರು ಡ್ಯೂಟಿಗೆ ಹೋಗಿ ಒಂದು 8 ಮಂತ್ ಆ ತರ ಮಾಡಿದೆ. ಅವಾಗ ನನ್ ತಲೆಯಲ್ಲಿ ಥಾಟ್ ಬಂತು, ಅಲ್ಲಿ ನಂಗ ಅಷ್ಟೇ ಒಂದು 20,000 22,000 ಅಷ್ಟೇ ಕೊಡ್ತೀವಿ ಸ್ಟಾರ್ಟಿಂಗ್. ಫ್ರೆಶರ್ಸ್ ಎಲ್ಲ ಕಾಮನ್ ಅಷ್ಟೇ ಕೊಡ್ತಾರೆ ನರ್ಸಿಂಗ್ ಫೀಲ್ಡ್ ಅಲ್ಲಿ ಅಂತ, ಅಷ್ಟೇ ಅಲ್ಲಿ ಸಿಗೋದು. ಕೊಡೋ ತಕ್ಷಣ ನಾ ವಿಚಾರ ಮಾಡಿದೆ, 20,000 ತಗೊಂಡು ಆಮೇಲೆ ನನ್ ಖರ್ಚು ಎಷ್ಟ್ ಮಾಡ್ಕೊಂಡು ಆಮೇಲೆ ಮನ್ಯಾಗ ಎಷ್ಟ್ ಕಳಿಸ್ಬೇಕು ಅಂತ ಹಂಗ ವಿಚಾರ ಮಾಡಿದೆ. ವಿಚಾರ ಮಾಡಿ ಇದೇನು ವರ್ಕೌಟ್ ಆಗಲ್ಲ ಅಂತ ತಿಳ್ಕೊಂಡ್ ನಮ್ ಫ್ರೆಂಡ್ ನಾವು ಪ್ಲಾನ್ ಮಾಡಿದ್ವಿ. ಅಂದ್ರೆ ಮುಂಚೆ ನಾ ಜರ್ಮನ್ ಬಗ್ಗೆ ಕೇಳಿದ್ದೆ. ಆಮೇಲೆ ಇವಾಗ ನಾ ಅವಾಗ ಕಲಿಬೇಕಷ್ಟರಾಗ ಸ್ವಲ್ಪ ಎಲ್ಲ ತಿಳ್ಕೊಂಡಿದ್ದೆ. ಆಮೇಲೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡೆ, ಹೆಂಗ ಏನು ಯಾವ ತರ ಹೋಗೋದು, ಯಾವ ತರ ಏಜೆನ್ಸಿ, ಆಮೇಲೆ ಕ್ಲಾಸ್ ಹೆಂಗಿರುತ್ತೆ, ಏನು ಲ್ಯಾಂಗ್ವೇಜ್ ಎಲ್ಲ ತಿಳ್ಕೊಂಡು ಒಂದು ಒಬ್ರು ನಮ್ ಸೀನಿಯರ್ ಇದಾರ, ಅವ್ರ ಹತ್ರ ತಿಳ್ಕೊಂಡ್ಕಿರ ಎಲ್ಲಿ ಹೋಗ್ಬೇಕಣ ಈ ತರ ಅಂತಂದಾಗ ಅವ್ರ ಒಂದು ಸಜೆಸ್ಟ್ ಮಾಡ್ತಾರೆ ನಮ್ಗ. ನಾ ಲ್ಯಾಂಗ್ವೇಜ್ ಕಲಿಯಾಕ ಹೈದರಾಬಾದ್ ಹೋಗಿದ್ದೇವಣ. ಹೈದರಾಬಾದಲ್ಲಿ ಲ್ಯಾಂಗ್ವೇಜ್ ಕಲ್ತು ಜರ್ಮನ್ ಬಂದ್ವಿ. ಓಕೆ, ಅದು ಯಾವ ಎಕ್ಸಾಮ್ ಅಂತ ನಮ್ಗೆ ಹೇಳ್ಬೋದಾ? ಯಾವ ಎಕ್ಸಾಮ್ ನೀವು ಕ್ಲಿಯರ್ ಮಾಡಿದ್ರಿ? ಅಂದ್ರೆ ಜರ್ಮನ್ ಬರ್ಬೇಕಾದ್ರಣ ಗೋಯ್ತೆ ಟೆಲ್ಕ್ ECL ಅಂತ ಎಕ್ಸಾಮ್ ಇದಾವಣ. ಅದ್ರಲ್ಲಿ ಇನ್ನೊಂದು OSD ಅಂತ ಇದೆ ಅಣ್ಣ. OSD ಕೂಡ ಅಕ್ಸೆಪ್ಟ್ ಮಾಡ್ತಾರಣ್ಣ. ಗೋಯ್ತೆ ಟೆಲ್ಕು OSD ಮೇನ್ ಇಂಪಾರ್ಟೆಂಟ್. ಇದ್ರಲ್ಲಿ ಯಾವ್ದು ಕ್ಲಿಯರ್ ಮಾಡಿದ್ರು ಅಕ್ಸೆಪ್ಟ್ ಮಾಡ್ತಾರೆ. ECL ಅದು ಹೌಸ್ ಬಿಲ್ಡಿಂಗ್ ಆ ತರ ಎಲ್ಲ ಇರುತ್ತಣ್ಣ ಅವ್ರಿಗೆ. ನಾವು ಟೆಲ್ಕ್ ಆಲ್ಮೋಸ್ಟ್ ಇವಾಗೆಲ್ಲ ಟೆಲ್ಕ್ ಬೆಸ್ಟ್ ಅಂತ ಎಲ್ಲರೂ ಟೆಲ್ಕ್ ಚೂಸ್ ಮಾಡಿದಾರೆ. ನಾವು ಟೆಲ್ಕ್ ಚೂಸ್ ಮಾಡಿ ಟೆಲ್ಕ್ B1 B2 ಅಂತ ಇರುತ್ತಣ್ಣ. ಇವಾಗ ನಾ ಬರ್ಬೇಕಾದ್ರೆ B1 ಮ್ಯಾಗೆಲ್ಲ ಕಳಿಸ್ತಿದ್ರಣ್ಣ. B1 ಮ್ಯಾಗೆಲ್ಲ ಬರಾತಿದ್ರು, ನಾವು ಎಲ್ಲ B1 ಮ್ಯಾಗೆ ಬಂದಿವಣ್ಣ. ಬಟ್ ಈಗೆಲ್ಲ B2 ಕಂಪಲ್ಸರಿ ಮಾಡಿದಾರಣ್ಣ. B2 ಮೇಲೆಲ್ಲ ರಿಕ್ರೂಟ್ಮೆಂಟ್ ಮಾಡ್ಕೊಳತಿದಾರೆ. ಓಕೆ, ಅಂದ್ರೆ ಏನು ಡಿಫ್ರೆನ್ಸ್ ಏನಪ್ಪ B1 ಅಂಡ್ B2? ಡಿಫ್ರೆನ್ಸ್ ಏನಿದೆ? ಡಿಫ್ರೆನ್ಸ್ ಏನಿಲ್ಲ ಅಣ್ಣ, ಸೇಮ್ ಇರುತ್ತಣ್ಣ. ಡಿಫ್ರೆನ್ಸ್ ಅದ್ರಲ್ಲಿ ಏನು ಇದು ಇರಲ್ಲ. ಬಟ್ ಅದು ಏನೋ ಜರ್ಮನ್ ಕಂಟ್ರಿದವರು ಟೆಲ್ಕ್ ಗೊಯ್ತೆ ಆ ತರ ಮಾಡಿದಾರೆ. ಗೊಯ್ತೆ ಒಂದ್ ಸ್ವಲ್ಪ ಹಾರ್ಡ್ ಹೋಗುತ್ತೆ, ಟಫ್ ಆಗುತ್ತೆ. ಅದೊಂಥರ ಸ್ಟ್ಯಾಂಡರ್ಡ್ ಮೇಂಟೈನ್ ತರ ಸ್ಟ್ಯಾಂಡರ್ಡ್ ನೋಡ್ತಾರಣ್ಣ. ಆ ತರ ಗೊಯ್ತೆ ಅಂದ್ರೆ ಒಂಚೂರು ಸ್ಟ್ಯಾಂಡರ್ಡ್ ತರ ಇರುತ್ತೆ. ಟೆಲ್ಕ್ ಅಂದ್ರೆ ಅಷ್ಟೇ ಮೀಡಿಯಂ ಇರುತ್ತೆ. ಬಟ್ ಅಕ್ಸೆಪ್ಟ್ ಮಾಡ್ತಾರಣ್ಣ ಜರ್ಮನ್ಸ್ಗೆ. ಆಲ್ಮೋಸ್ಟ್ ಎಲ್ಲರೂ ಈಗ ಟೆಲ್ಕ್ ಮೇಲೆ ಬರ್ತಿದಾರ. ಓಕೆ, ಇನ್ನೊಂದು, ನೀನು ಎಕ್ಸಾಮ್ ಸ್ಟಾರ್ಟ್ ಪ್ರಿಪರೇಷನ್ ಮಾಡ್ಬೇಕಾದ್ರೆ ಏನು ಪ್ರಿಪರೇಷನ್ ಯಾವ ತರ ಮಾಡಿದೆ ನೀನು ಒಂದ್ ಸ್ವಲ್ಪ ಒಂದು 3-4 ಲೈನ್ ಅಲ್ಲಿ ಹೇಳ್ತೀಯಾ? ಯಾವ ತರ ಎಕ್ಸಾಮ್ ಪ್ರಿಪರೇಷನ್ ಮಾಡಿದೆ ಅಂತ?
ಎಕ್ಸಾಮ್ ಎಕ್ಸಾಮ್ ಪ್ರಿಪರೇಷನ್ ಅಣ್ಣ, ನಾ ಹೈದರಾಬಾದಲ್ಲಿ ಕಲ್ತೀವಿ ಅಂತ ಹೇಳೋಣ. 6 ಮಂತ್ ಕೋರ್ಸ್ ತಗೊಂಡಿರ ನಮ್ಗೆ. 6 ಮಂತ್ ಅಂದ್ರೆ A1 A2 B1 B2 ಅಂತ ಆ ತರ ಡಿವೈಡ್ ಮಾಡಿದಾರೆ ಅದರಲ್ಲಿ. ಸ್ಟಾರ್ಟಿಂಗ್ ಇಂದ ನಮ್ಗೆ ಯಾವ ತರ ನಾವು ಇಂಗ್ಲಿಷ್ ಅಂದು ABCD ಇಂದ ಕಲಿತೀವಿ, ಅದೇ ತರ ಜರ್ಮನ್ ಲ್ಯಾಂಗ್ವೇಜ್ ABCD ಅಂತಾನೆ ಕಲಿತೀವಣ್ಣ. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಆ ತರ ಯಾವ ತರ ನಾವು ಸ್ಕೂಲ್ಗೆ ಹೋಗ್ತೀವಲ್ಲ, ಅದೇ ತರನ ಪ್ರತಿಯೊಂದು ಕಲಿಸ್ತಾರಣ್ಣ. ಅವಾಗ ನಾವು B1 ಮಠ ಕಲ್ತೀವಣ್ಣ. B1 ಮಠ ಕಲ್ತು ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೊಂಡಿವಣ್ಣ. ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೊಂಡು ಎಕ್ಸಾಮ್ ನಾವೇ ಓನ್ ಬುಕ್ ಮಾಡಿದ್ವಣ್ಣ. ಎಕ್ಸಾಮ್ ಬುಕ್ ಮಾಡಿಬಿಟ್ಟು B1 ಪಾಸ್ ಮಾಡಿದ್ವಿ. ಓಕೆ, ಗುಡ್ ಆಯ್ತು. ಆಮೇಲೆ ನೆಕ್ಸ್ಟ್ ಇವಾಗ ಸ್ವಲ್ಪ ಪ್ರೊಸೆಸ್ ಬಗ್ಗೆ ಹೇಳ್ಬೇಕಾಗಿತ್ತು. ಎಕ್ಸಾಮ್ ನೀನ್ ಕ್ಲಿಯರ್ ಮಾಡ್ದೆ, ಆಮೇಲೆ ಎಕ್ಸಾಮ್ ಹಾ. ಕ್ಲಿಯರ್ ಆದ್ಮೇಲೆ ಏನೇನ್ ಪ್ರೊಸೆಸ್ ಏನಿದೆ? ಎಕ್ಸಾಮ್ ಪ್ರೊಸೆಸ್ ಅಂದ್ರಣ, ಇವಾಗ ನಾವು ಡೈರೆಕ್ಟ್ ಇಲ್ಲಿ ಬರಕ್ ಆಗಲ್ಲಣ್ಣ. ಬರ್ಬೋದು ಅಂದ್ರೆ ಇಲ್ಲಿ ಯಾರಾದ್ರೂ ಪರಿಚಯ ಇದ್ರೆ ಅಥವಾ ನಮ್ ಬ್ರದರ್ಸ್ ಅಥವಾ ಯಾರೋ ನಮ್ ರಿಲೇಟಿವ್ಸ್ ಅವ್ರೇನಾದ್ರು ಪ್ರೊಸೆಸ್ ಮಾಡ್ಕೊಡ್ತಿದ್ರೆ, ಅವರಿಗೆಲ್ಲ ಪ್ರೊಸೆಸ್ ಬಗ್ಗೆ ನಾಲೆಜ್ ಇದ್ರೆ ಆತರ ಬರ್ಬೋದು. ಇಲ್ಲ ಅಂದ್ರೆ ನಾವು ಕಂಪಲ್ಸರಿ ಏಜೆನ್ಸಿ ಮುಖಾಂತರ ಬರ್ಬೇಕಾಗತ್ತಣ್ಣ. ಏಜೆನ್ಸಿ ನಾವೇ ಹುಡ್ಕ್ಬೇಕಣ್ಣ. ಏಜೆನ್ಸಿ ಅಂದ್ರೆ ನಮ್ಗೆ ಗೊತ್ತಿರೋರು ಅಥವಾ ಯಾರೋ ಸೀನಿಯರ್ ಹೋದವರು ಪರಿಚಯ ಇರೋರು ಯಾರ ಕಡೆ ನೋಡ್ಸಿ ಯಾವ್ದು ಒಳ್ಳೆ ಏಜೆನ್ಸಿ ನೋಡ್ಬಿಟ್ಟು ಕೊಡ್ಬೇಕಾಗತ್ತಣ್ಣ. ನಾವು ಹಿಂಗೆ ನಮ್ಗೆ ನಮ್ಮ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ರು, ಈ ಏಜೆನ್ಸಿ ಚೆನ್ನಾಗಿದೆ ಕೊಡಿ ಅಂತ ಹೇಳಿದ್ರಣ್ಣ. ನಾವು ಏಜೆನ್ಸಿಯವ್ರಿಗೆ B1 ಮುಗಿದ ತಕ್ಷಣ ಸರ್ಟಿಫಿಕೇಟ್ ಬರುತ್ತಲ್ಲಣ್ಣ, B1 ಸರ್ಟಿಫಿಕೇಟ್ ಕೊಟ್ಮೇಲೆನೆ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತಾರಣ್ಣ. ಕೆಲವೊಬ್ರು ಮುಂಚೆನೂ ಮಾಡ್ತಾರೆ. ನಮ್ದು B1 ಕೊಟ್ಮೇಲೆ ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಮಾಡ್ತಿದಾರಣ್ಣ. ನಾವು ಕೊಟ್ಟಿದ್ವಿ. ಪ್ರೊಸೆಸ್ 6 ಮಂತ್ ತಗೊಂಡ್ರಣ್ಣ ನಮ್ಗೆ. ನಮ್ಗೆ 3 ಮಂತ್ 4 ಮಂತ್ ಅಂತ ಹೇಳಿದ್ರು. ಅಂದ್ರೆ ಲೇಟ್ ಆಗತ್ತಣ್ಣ. ಆಲ್ಮೋಸ್ಟ್ ಜರ್ಮನ್ಸ್ ಅಂದ್ರೆ ಪೇಷನ್ಸ್ ಇರ್ಲೇಬೇಕಣ್ಣ. ಪ್ರೊಸೆಸ್ ಎಲ್ಲ ತುಂಬಾ ಸ್ಲೋ ಐತಣ್ಣ. ಸ್ಲೋ ಅಂದ್ರ ಈಗ ಜರ್ಮನಿ ಇಲ್ಲಿ ಇದನ್ನ ಹಂಗಣ, ಇದು ನೇಚರ್ ಹಂಗೆ ಐತಿ. ಸ್ವಲ್ಪ ಪ್ರೊಸೆಸ್ ಎಲ್ಲ ಸ್ಲೋ ಐತಣ್ಣ. ಹಂಗಾಗಿ 6 ಮಂತ್ ಆಯ್ತಣ್ಣ ನಮ್ ಪ್ರೊಸೆಸ್ ಎಲ್ಲ ಮಾಡ್ಬೇಕಾದ್ರೆ. ಓಕೆ, ಇವಾಗ ಸ್ವಲ್ಪ ಅದೇ ಇದು ಎಕ್ಸಾಮ್ ಬರ್ದಿದ್ದು ಮತ್ತೆ ಇನ್ಕ್ಲೂಡಿಂಗ್ ಪ್ರೊಸೆಸ್ ಎಲ್ಲ ಫೀಸ್ ಎಷ್ಟು ಆಯ್ತದ? ಇನ್ಕ್ಲೂಡಿಂಗ್ ಕೋಚಿಂಗ್ ಆಲ್ಸೋ, ಕೋಚಿಂಗ್ ಹಿಡ್ಕೊಂಡಂದ್ರೆ. ಓಕೆ ಅಣ್ಣ, ಅಂದ್ರ ಕೋಚಿಂಗ್ ಅಂದ್ರಣ ಇವಾಗ ಕೆಲವೊಂದು ಏಜೆನ್ಸಿನೂ ಬೇರೆ ಅದಾವಣ್ಣ. ಆಮೇಲೆ ಕೋಚಿಂಗ್ ಸೆಂಟರ್, ಇವಾಗ ಟ್ರೈನಿಂಗ್ ಸೆಂಟರ್ ಎಲ್ಲ ಬಹಳ ಆಗಿದಾವಣ್ಣ. ಕೆಲವೊಬ್ರು ಏನ್ ಮಾಡ್ತಾರಣ್ಣ, ಡಿಪೆಂಡ್ ಅಪಾನ್ ಕೋಚಿಂಗ್ ಮೇಲೆ. ಕೆಲವೊಬ್ರು ಫ್ರೀದಾಗ ಕಲಿಸ್ತಿದಾರಣ್ಣ. ಈಗ ಫ್ರೀದಾಗಿ ಫುಡ್ ಅಂಡ್ ಅಕೊಮಡೇಷನ್ ಕೊಟ್ಟು ಅವರೇ ರಿಕ್ರೂಟ್ ಮಾಡಿಸ್ತಿದಾರೆ. ಆಮೇಲೆ ಅವರೇ ಕ್ಲಾಸ್ ಕೊಟ್ಟು ಊಟ ಕೊಟ್ಟು ಅವರೇ ಕಲಿಸ್ತಿದಾರಣ್ಣ. ಇನ್ನು ಕೆಲವೊಂದ್ ಕಡೆ ಏನ್ ಮಾಡ್ತಿದಾರಣ್ಣ, 50,000 ಇಲ್ಲ 80,000 ಅಥವಾ 1,00,000 ಈ ತರ ತಗೊಂಡು ಕೋಚಿಂಗ್ ಕಲಿಸಿ ಊಟ ಕೊಟ್ಟು ಪ್ರೊಸೆಸ್ ಮಾಡಿಸ್ತಿದಾರಣ್ಣ. ಇನ್ನು ಕೆಲವೊಂದ್ ಕಡೆ ಬರೀ ಕೋಚಿಂಗ್ ಅಷ್ಟೇ ಕೊಡ್ತಿದಾರಣ್ಣ. 50,000 ಇಲ್ಲ 1,00,000 ಈ ತರ ತಗೊಂಡು, ಅಂದ್ರೆ ಡಿಪೆಂಡ್ ಅಪಾನ್ ಇದ್ರ ಮೇಲೆ, ಕೋಚಿಂಗ್ ಸೆಂಟರ್ ಮೇಲೆ ಅಣ್ಣ. ಆ ತರ ಐತಣ್ಣ. ನಾವು ಅವಾಗ ಕಲಿಬೇಕಾದ್ರೆ 50,000 ಕೊಟ್ಟಿದ್ರಣ್ಣ. B1 ಮಠ 50,000 ಕೊಟ್ಟು ಕಲ್ತ್ವಿ. ಆಮೇಲೆ ನಮ್ದು ಪ್ರೊಸೆಸ್ ನರ್ಸಸ್ಗೆ ಅಂತಾನೆ ಫ್ರೀ ಆಫ್ ಕಾಸ್ಟ್ ನಾಗ ಮಾಡ್ಕೊಡ್ತಿದ್ರಣ್ಣ ಆ ಟೈಮ್ದಾಗ. ಈಗೂ ಮಾಡ್ತಾರಣ್ಣ, ಕೆಲವ್ರು ಫ್ರೀ ಆಫ್ ಕಾಸ್ಟ್ ನಾಗೆ ಮಾಡ್ಕೊಡ್ತಾರ, ಕೆಲವೊಬ್ರು ದುಡ್ಡು ತಗೋತಾರಣ್ಣ. ನಮ್ದು ಫ್ರೀ ಆಫ್ ಕಾಸ್ಟ್ ನಾಗ ಮಾಡಿಸ್ಕೊಟ್ಟಿದಾರಣ್ಣ. ನಮ್ದು ಫ್ರೀದಾಗ ಬಂದಿದ್ದೇವೆ. ಓಕೆ, ಇದು ವೀರೇಶ್, ಇದು ನೀನು ಯಾವ್ದು ಬೆಸ್ಟ್ ಅಂತೀಯ? ಅಂದ್ರೆ ಎಕ್ಸಾಂಪಲ್ ಇವಾಗ ನೀನ್ ಹೇಳುದಲ್ಲ, ಎಲ್ಲ ಫುಡ್ ಅಂಡ್ ಅಕೊಮಡೇಷನ್ ಅವರೇ ಕೊಟ್ಟು ಎಲ್ಲ ಪ್ರೊಸೆಸಿಂಗ್ ಅವರೇ ಮಾಡ್ತಾರ ಅಂತ ಹೇಳಿದೆ, ಅದು ಬೆಸ್ಟಾ ಅಥವಾ ಕೋಚಿಂಗ್ ತಗೊಂಡು ಬರೋದ್ ಬೆಸ್ಟಾ ಅಥವಾ ಕೋಚಿಂಗ್ ವಿತ್ ಪ್ಲಸ್ ಪ್ರೊಸೆಸಿಂಗ್ ದುಡ್ಡು ಕೊಟ್ಟು ಮಾಡೋದ್ ಬೆಸ್ಟಾ? ಅಣ್ಣ ನಂಗ್ ಕೇಳಿದ್ರಣ್ಣ, ಇವಾಗ ನಾ ಯಾವ್ದು ಪರ್ಫೆಕ್ಟ್ ಆಗಿ ಯಾವ್ದು ಇದೆ ಪರ್ಟಿಕ್ಯುಲರ್ ಇದೆ ಅಂತ ಹೇಳಕ್ ಆಗಲ್ಲಣ್ಣ. ಇವಾಗ ಕೆಲವೊಂದು ಮುಂಚೆ ಚಲೋ ಇದ್ದಣ್ಣ, ಎಲ್ಲ ಪ್ರೊಸೆಸ್ ಚಲೋ ಇತ್ತು, ಚಲೋ ಕೊಡ್ತೇವೆ. ಇವಾಗೆಲ್ಲ ಫುಲ್ ಡಿಮ್ಯಾಂಡ್ ಆಗ್ಬಿಟ್ಟಿದಣ್ಣ. ಎಲ್ರು ಬರೀ ಜರ್ಮನ್ ಅಂತ ಜಾಸ್ತಿ ಜನ ಇವೆಲ್ಲ ಇದ್ವಾಗ ಆತರ. ಹಂಗಾಗಿ ದುಡ್ಡು ಜಾಸ್ತಿ ಮಾಡ್ಬಿಟ್ಟಿದಾರಣ್ಣ. ಹಂಗಾಗಿ ಕೆಲವೊಂದು ಸ್ಲೋ ಆಗತ್ತವಣ್ಣ. ಆ ನಾವು ಹೋಗ್ಬೇಕು ಕಲಿಬೇಕಂದ್ರ ನಾವು ಹೋಗಿ ಡೆಮೋ ಕ್ಲಾಸ್ ತಗೊಂಡು, ಇದು ಕೋಚಿಂಗ್ ಚಲೋ ಐತೋ ಇಲ್ಲೋ ನೋಡಿ, ಆ ತರ ಕುಂತು ಡೆಮೋ ಕ್ಲಾಸ್ ತಗೊಂಡು ನಾವೇ ಖುದ್ದಾಗಿ ಹೋಗಿ ನೋಡುದು ಬೆಸ್ಟ್ ಅಣ್ಣ, ನನ್ನ ಸಜೆಷನ್. ಓಕೆ, ಮತ್ತೆ ನೆಕ್ಸ್ಟ್ ಇದೆಲ್ಲ ಪ್ರೊಸೆಸ್ ಎಲ್ಲ ಮುಗೀತು. ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಿಮ್ದು ಇಂಟರ್ವ್ಯೂ ಯಾವ ತರ ಅಟೆಂಡ್ ಆದ್ರೆ? ಆಕ್ಚುಲಿ ಅಂದ್ರೆ ನಿಮ್ ಕ್ಲೈಂಟ್ ಕಡೆಯಿಂದ ಇಂಟರ್ವ್ಯೂ ಅಟೆಂಡ್ ಆದ್ರ, ಏಜೆಂಟ್ ಕಡೆಯಿಂದ, ಅಥವಾ ನೀವು ಏನಾದ್ರು ಆನ್ಲೈನ್ ಅಲ್ಲಿ ಸರ್ಚ್ ಮಾಡ್ಬಿಟ್ಟು ಇಂಟರ್ವ್ಯೂ ಅಟೆಂಡ್ ಮಾಡಿದ್ರಿ? ಇಲ್ಲ, ಇವಾಗ ನಾವು ಏಜೆನ್ಸಿ ಕೊಟ್ವಿ ಅಂದ್ರಣ್ಣ, ನಮ್ದು ಏಜೆನ್ಸಿ ನಾವ್ ಯಾರಿಗೋ ದುಡ್ಡಾಗ್ಲಿ ಅಥವಾ ಫ್ರೀ ಆಫ್ ಕಾಸ್ಟ್ ಆಗ್ಲಿ ಆ ತರ ಏನಾದ್ರು ಕೊಟ್ಟಿವಿ ಅಂದ್ರ, ನಮ್ದೆಲ್ಲ ಓವರ್ ಆಲ್ ಜರ್ಮನ್ ಬರುವ ಮಟ್ಲನು ಅವರೇ ನೋಡ್ಕೊಂತಾರಣ್ಣ ಪ್ರತಿಯೊಂದು. ಫಸ್ಟ್ ಸ್ಟಾರ್ಟಿಂಗ್ ಇಂಟರ್ವ್ಯೂ ಕೊಡಿಸ್ತಾರಣ್ಣ. ಫಸ್ಟ್ ಎಲ್ಲ ನಮ್ ಡಾಕ್ಯುಮೆಂಟೇಶನ್ ತಗೊಂತಾರ, ಏನೇನೆಲ್ಲ ನಮ್ದು ಏನದಾವು 10th ಹಿಡ್ಕೊಂಡು 12th
ಎಲ್ಲ ಮಾಸ್ ಕಾರ್ಡು, ಆಮೇಲೆ ನಮ್ದೇನು ರಿಜಿಸ್ಟ್ರೇಷನ್ ಇರುತ್ತಲ್ಲ ಲೈಸೆನ್ಸ್, ಅದು ಎಲ್ಲ ತಗೊಂಡು B1 ಸರ್ಟಿಫಿಕೇಟ್ ಅಥವಾ B2 ಸರ್ಟಿಫಿಕೇಟ್ ಅದೆಲ್ಲ ತಗೊಂಡು ಅವರು ಜರ್ಮನ್ ಎಲ್ಲ ಅವರೇ ಟ್ರಾನ್ಸ್ಲೇಟ್ ಮಾಡ್ಕೋತಾರಣ್ಣ. ನಮ್ದು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತಲ್ಲ ಅದನ್ನ ಜರ್ಮನ್ ಲ್ಯಾಂಗ್ವೇಜ್ ಎಲ್ಲ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಆಮೇಲೆ ಅವರು ಇವ್ರ ಎಂಪ್ಲಾಯರ್ ಹಿಡ್ಕೋತಾರ ಇಲ್ಲಿ ಜರ್ಮನ್ದಾಗ. ಎಂಪ್ಲಾಯರ್ ಹಿಡ್ಕೊಂಡು ಅವ್ರ ಕಡೆಯಿಂದ ನಮಗೆ ಇಂಟರ್ವ್ಯೂ ಕೊಡಿಸ್ತಾರೆ. ಈ ತರ ನಮ್ ಕಡೆ ಸ್ಟೂಡೆಂಟ್ಸ್ ಅದಾರ, ಈ ತರ ನಾವು ವರ್ಕರ್ಸ್ ನಿಮ್ ಕಡೆ ಕಳಿಸ್ತೀವಿ ಅಂತ ಹೇಳಿ ಇಂಟರ್ವ್ಯೂ ಅಟೆಂಡ್ ಮಾಡಿಸ್ತಾರ. ಅವರೇ ಅಟೆಂಡ್ ಮಾಡಿಸ್ತಾರ. ನಾವು ಇಂಟರ್ವ್ಯೂ ಅಟೆಂಡ್ ಮಾಡ್ಕೊಂಡು ನಾವ್ ಯಾವ ತರ ಮಾತಾಡ್ತೀವಿ, ನಮ್ದೆಲ್ಲ ಆಕ್ಟಿವಿಟೀಸ್ ಅದೆಲ್ಲ ನೋಡಿಕಿರಂದ್ರ ನಮ್ದು ಅವರು ನಮ್ದು ಇಂಟರ್ವ್ಯೂ ಪಾಸ್ ಮಾಡೋದು ಫೇಲ್ ಮಾಡೋದು ಇದು ಇರುತ್ತಣ್ಣ. ನಾವ್ ಹೆಂಗ್ ಮಾತಾಡ್ತೀವಿ ನಮ್ಮ ಮೇಲೆ ಡಿಪೆಂಡ್ ಅಣ್ಣ. ಆ ತರ ಇದು ಮಾಡ್ಸಿಕಿರಂದ್ರ ಆಮೇಲೆ ಪಾಸ್ ಆದ ತಕ್ಷಣ ಆ ಎಲ್ಲ ಡಾಕ್ಯುಮೆಂಟೇಶನ್ ಫುಲ್ ನಾವು ಬರೋವರ್ಗುನು ಎಲ್ಲ ಏಜೆನ್ಸಿಯವ್ರು ನೋಡ್ಕೋತಾರ. ನಾವೇನು ಮಾಡೋಂಗಿಲ್ಲ, ಜಸ್ಟ್ ಅವಾಗ ಸೈನು ಅದು ಇದು ಕಳಿಸ್ತಾರ, ಅದ್ ಅಷ್ಟ್ ಮಾಡಿ ಕಳಿಸ್ಬಿಟ್ರೆ ಆಯ್ತಣ್ಣ, ಎಲ್ಲ ಅವರೇ ನೋಡ್ಕೊಂತಾರ. ಓಕೆ. ಇದು ಈಗ ಆಫ್ಟರ್ ಈಗ ನೀವು ಏನೋ ಇಂಟರ್ವ್ಯೂ ಎಲ್ಲ ಕೊಟ್ರಿ, ಸೆಲೆಕ್ಟ್ ಆದ್ರಿ, ಆಫರ್ ಲೆಟರ್ ತಗೊಂಡ್ರಿ, ಅದಾದ್ಮೇಲೆ ವಿಸಾ ಬರ್ಬೇಕಂದ್ರೆ ಎಷ್ಟ್ ದಿನ ಕಾಯ್ದ್ರಿ? ಮೀನ್ಸ್ ವಿಸಾ ಬರ್ಬೇಕು ಎಷ್ಟ್ ದಿನ ನಾರ್ಮಲ್ ಆಗಿ ಎಷ್ಟ್ ದಿನ ತಗೊಳ್ತ? ವಿಸಾ ಅಂದ್ರೆ ಡೆಫಿನೆಟ್ ಬೆಸಾಡ್ ಅಂತ ಇರುತ್ತಣ್ಣ. ಅದು ಬಂದ ತಕ್ಷಣ ನಮಗ್ ಒನ್ ಮಂತ್ 2 ಮಂತ್ ಆಯ್ತಣ್ಣ ವಿಸಾ ಬರ್ಬೇಕಾದ್ರೆ. ಅಂದ್ರ ಪ್ರೀ ಅಪ್ರೂವಲ್ ಬರುತ್ತಣ್ಣ ಮುಂಚೆ. ಅದು ಬಂದ ತಕ್ಷಣ ವಿಸಾ ಅಪಾಯಿಂಟ್ಮೆಂಟ್ ತಗೋತಾರಣ್ಣ. ಬೆಂಗಳೂರಲ್ಲಿ ಐತಣ್ಣ, ಬೇರೆ ಕಡೆ ಎಲ್ಲ ಸ್ಟೇಟ್ ಅದಾವ, ಬೆಂಗಳೂರಾಗ ಅದಾವಣ್ಣ. ವಿಸಾ ಅಪಾಯಿಂಟ್ಮೆಂಟ್ ತಗೊಂತಾರ, ನಮ್ಮ ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಶನ್ ಮಾಡ್ತಾರ. ಆಮೇಲೆ ನಮ್ದು ಪಾಸ್ಪೋರ್ಟ್ ಇರ್ತಾರಣ್ಣ, ಪಾಸ್ಪೋರ್ಟ್ ತಗೊಂಡು ಇಟ್ಕೊಂಡ್ಕಿರಂದ್ರ ಆಮೇಲೆ ಅವರು ಒಂದು 15 days ಅಲ್ಲಿ ಪೋಸ್ಟ್ ಮಾಡ್ತಾರಣ್ಣ, ಮನೆಗೆ ಪೋಸ್ಟ್ ಮಾಡ್ತಾರ. ನನಗೆ ಒಂದು 15 days 20 days ಅಲ್ಲಿ ಮನೆಗೆ ಬಂತಣ್ಣ ವಿಸಾ. ಓಕೆ. ಈಗ ವಿಸಾನು ತಗೊಂಡಿ ಆಮೇಲೆ ಈಗ ಜರ್ಮನಿಗ್ ಬರ್ಬೇಕಂದ್ರೆ ಬರೋಕ್ಕಿಂತ ಮುಂಚೆ ನೀನ್ ಯಾವ ತರ ಪ್ರಿಪರೇಷನ್ ಮಾಡ್ಕೊಂಡಿ? ಎಕ್ಸಾಂಪಲ್ ಇವಾಗ ಮೆಂಟಲಿ ನೀನ್ ಯಾವ ತರ ಪ್ರಿಪೇರ್ ಆದಿ, ಆಮೇಲೆ ಲಿವಿಂಗ್ ಥಿಂಗ್ಸ್ ಗೆ, ಆಮೇಲೆ ನಿನ್ ಲಿವಿಂಗ್ ಕಾಸ್ಟ್ ಯಾವ ತರ ನಿನ್ ಬ್ಯಾಂಕ್ ಅಲ್ಲಿ ಅಮೌಂಟ್ ಇಟ್ಕೊಂಡಿ, ಅದೊಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ ಅಣ್ಣ, ಅಂದ್ರೆ ನಾ ವಿಸಾದ್ ಬಂದ್ಮೇಲೆ ನಾ ಒಂಚೂರು ಶಾಪಿಂಗ್ ಎಲ್ಲ ಮಾಡ್ಕೋಬೇಕಣ್ಣ. ಯಾಕಂದ್ರೆ ಸಡನ್ಲಿ ಇಲ್ಲಿ ಬಂದು ಎಲ್ಲಾ ಶಾಪಿಂಗ್ ಮಾಡ್ತೀನಿ ಅಂದ್ರೆ ಆಗಲ್ಲ ಅಣ್ಣ. ಯಾಕಂದ್ರೆ ಇಲ್ಲಿ ಕಾಸ್ಟ್ ಜಾಸ್ತಿ ಕಾಸ್ಟ್ಲಿ ಅಣ್ಣ, ಪ್ರತಿಯೊಂದು ವಸ್ತುನು ಕಾಸ್ಟ್ಲಿ ಇಲ್ಲಿ ಇವ್ರಿಗೆ ಓಕೆ, ಬಟ್ ನಾವು ಅಲ್ಲಿಂದ ಬಂದಿರೋ ಪ್ರಕಾರ ನಮ್ಮ ಮೈಂಡ್ ಸೆಟ್ ಇಲ್ಲೆಲ್ಲ ಕಾಸ್ಟ್ಲಿ ಇರುತ್ತಣ್ಣ. ಹಂಗಾಗಿ ಕೆಲವೊಂದಿಷ್ಟು ಬ್ಯಾಗ್ಸ್ ಆಗ್ಲಿ, ಕೆಲವೊಂದು ಬಟ್ಟೆ ಆಗ್ಲಿ, ಕೆಲವೊಂದಿಷ್ಟು ಪರ್ಸನಲ್ ಥಿಂಗ್ಸ್, ಆಮೇಲೆ ಏನೋ ಪಾತ್ರೆಗಳು, ಕೆಲವೊಂದು ಪಾತ್ರೆಗಳಾಗ್ಲಿ, ಎಲ್ಲ ಪ್ರತಿಯೊಂದು ನಮ್ಗೆ ಏನ್ ನೀಡ್ಸ್ ಅದಾವಣ ಅವೆಲ್ಲ ನಾವು ಇಲ್ಲೇ ಬೆಂಗಳೂರು ಇದಂದ್ರೆ ಇಂಡಿಯಾದಲ್ಲೇ ಪರ್ಚೇಸ್ ಮಾಡ್ಕೊಂಡು ಬರ್ಬೇಕಾದ್ರೆ ಅದು ಫ್ಲೈಟ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಕೆಜಿ ಇರುತ್ತೆ ಅಷ್ಟ್ರೊಳಗನೆ ತಗೊಂಡ್ ಬರ್ಬೇಕಣ್ಣ ನಾವು. ಅಷ್ಟು ತಗೊಂಡು ಇದು ಜಾಸ್ತಿ ಆದ್ರೆ ಮತ್ತೆ ಅದಕ್ಕೆ ಜಾಸ್ತಿ ಎಕ್ಸ್ಟ್ರಾ ಫೀಸ್ ಆಡ್ ಮಾಡ್ತಾರಣ್ಣ. ಅದ್ರ ಅಷ್ಟ್ರೊಳಗೆ ನಾವು ತಗೊಂಡ್ ಹೋಗ್ಬೇಕಣ್ಣ. ಓಕೆ. ಅದೇ ಸ್ಟಾರ್ಟಿಂಗ್ ಅಲ್ಲಿ ಏನಾದ್ರು ಅಮೌಂಟ್ ಬ್ಯಾಂಕ್ ಅಲ್ಲಿ ಅಮೌಂಟ್ ಏನಾದ್ರು ಇಟ್ಕೊಂಡು ಹೋಗಿದ್ರೆ? ಏನಣ್ಣ ಕೇಸ್ ಏನು? ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಇಂಡಿಯಾದಿಂದ ಜರ್ಮನಿಗೆ ಹಾ ಅಮೌಂಟ್ ಏನಾದ್ರು ತಗೊಂಡೋಗಿದ್ರ ಅಂತ? ಎಕ್ಸಾಂಪಲ್ ಇವಾಗ ನಮ್ಗೆ ಅಲ್ಲಿ ಸ್ಟಾರ್ಟಿಂಗ್ ಹೋದ ತಕ್ಷಣ ಲಿವಿಂಗ್ ಕಾಸ್ಟ್ ಎಲ್ಲ ಎಕ್ಸ್ಪೆನ್ಸಸ್ ನಮ್ ಕಡೆ ಇರುತ್ತಲ್ಲ, ಸೊ ನೀವೇನಾದ್ರೂ ತಗೊಂಡೋಗಿದ್ರ ಆತರ ಅಂತ? ಅಂದ್ರ ದುಡ್ಡು ಅಂದ್ರ ಯಾವ ತರ ಅಂದ್ರಣ, ನಮಗ್ ಲಿವಿಂಗ್ ಕಾಸ್ಟ್ ಅಂದ್ರ ಆಲ್ರೆಡಿ ನಾವ್ ಅಲ್ಲಿ ಇಂಡಿಯಾದಾಗ ಇರ್ಬೇಕಾದ್ರೇನೆ ನಮ್ಗೆಲ್ಲಾ ಇಲ್ಲಿ ಬರೋ ಅಷ್ಟ್ರಲ್ಲಿ ಎಂಪ್ಲಾಯರ್ಸ್ ನಮ್ಗೆಲ್ಲಾ ಮನಿ ರೆಡಿ ಮಾಡಿರ್ತಾರಣ. ನಾವು ಡೈರೆಕ್ಟ್ ಬಂದ ತಕ್ಷಣ ಮನೆಗೆ ಇರೋದು, ಆತರ ಎಲ್ಲಾ ಮುಂಚೆನೆ ಎಲ್ಲ ನಮ್ದೆಲ್ಲಾ ಸಿಗ್ನೇಚರ್ ಅದೆಲ್ಲ ತಗೊಂಡು ಕಮಿಟ್ಮೆಂಟ್ ಆಗಿರುತ್ತೆ ಅಣ್ಣ ಅದು. ಬಟ್ ನಾವು ಊರಿಂದ ಬರ್ಬೇಕಾದ್ರೆ ಸ್ವಲ್ಪ ದುಡ್ಡು ಇಟ್ಕೊಂಡ್ ಬರ್ಬೇಕಣ್ಣ. ಯಾಕಂದ್ರ ಸ್ಟಾರ್ಟಿಂಗ್ ಬಂದ ತಕ್ಷಣ ನಮ್ಗೆ ಸ್ಯಾಲ್ರಿ ಕೊಡಲ್ಲ. ಬಂದ ತಕ್ಷಣ 1 month ಸ್ಯಾಲ್ರಿ ಆಗೋವರೆಗೂ ಅದು ದುಡ್ಡು ನಾವು ಡೈಲಿ ಖರ್ಚಿಗಾಗ್ಲಿ ಅಥವಾ ಡೈಲಿ ನಾವು ಊಟ ಮಾಡಕ್ ವೆಜಿಟೇಬಲ್ಸ್ ಅದು ಇದು ತರಕಾರಿ ಮಾರ್ಕೆಟ್ ಹೋಗಕ್ ಅದು ಇದು ಶಾಪಿಂಗ್ ಏನಾದ್ರು ಬರ್ಬೇಕ 1 month ಆಗುವಷ್ಟು ಅಮೌಂಟ್ ತಗೊಂಡ್ ಬರ್ಬೇಕಣ್ಣ. ಅಲ್ಲ ಎಕ್ಸಾಂಪಲ್ ಎಷ್ಟು ಅಮೌಂಟ್ ಇದ್ರೆ ಬೆಟರ್ ಅಂತ? 1 ಲಕ್ಷ 2 ಲಕ್ಷ? ಅಷ್ಟೊಂದೇನಿಲ್ಲ ಅಣ್ಣ, ಒಂದ್ 30-40 ಸಾವಿರ ಸಾಕಾಗತ್ತಣ್ಣ. ಜಾಸ್ತಿ ಆದ್ರೆ ಒಂದ್ 50 ಸಾವಿರ, ಅಷ್ಟೊಂದ್ ಖರ್ಚಾಗಲ್ಲ. ಬಾಳ ಆದ್ರೆ ಒಂದ್ 20,000 ಅಷ್ಟೇ ಖರ್ಚಾಗತ್ತಣ್ಣ 1 month ಅಲ್ಲಿ. 1 month ಅಲ್ಲಿ? ಹಾ ಅಷ್ಟೇ ಖರ್ಚಾಗತ್ತ. ಓಕೆ, ಆಯ್ತು. ಇವಾಗ ನೀನು ಪ್ರಿಪರೇಷನ್ ಎಲ್ಲ ಆದಿ ಹೋಗಿ ಜರ್ಮನಿಗೆ ರೀಚ್ ಆದ ತಕ್ಷಣ ಫಸ್ಟ್ ಸ್ಟೆಪ್ ಏನ್ ಮಾಡಿದೆ?
ಮೀನ್ಸ್ ಏನಾದ್ರು ಎಕ್ಸಾಂಪಲ್ ಇವಾಗ ಅವ್ರ ಎಂಪ್ಲಾಯರ್ ಬಂದ್ ಕರ್ಕೊಂಡ್ ಹೋದ್ರ ಅಥವಾ ನೀವೇ ಅಲ್ಲಿ ಹುಡುಕಾಡ್ಕೊಂಡು ಹೋದ್ರ ಆತರ ಏನು ನೆಕ್ಸ್ಟ್ ಏನ್ ನಡೀತು? ನನ್ನ ಬಂದ ತಕ್ಷಣ ಫ್ಲೈಟ್ ಇಳಿದ ತಕ್ಷಣ ನಂಗ್ ಮುಂಚೆ ಎಲ್ಲಾ ಹೇಳಿದ್ರಣ ಈ ತರ. ಅಂದ್ರೆ ಕೆಲವೊಬ್ರಿಗೆ ಎಂಪ್ಲಾಯರ್ಸ್ ಎಲ್ಲ ಕರ್ಕೊಂಡ್ ಬಂದು ಎಲ್ಲ ಹೋಗ್ತಾರಣ. ಆ ಆ, ಅಲ್ಲಿ ಹೊರಗ ಅಂದ್ರೆ ನಾವು ಫಸ್ಟ್ ಇಳಿದ ತಕ್ಷಣ ನಾವೆಲ್ಲ ಬ್ಯಾಗ್ ಎಲ್ಲ ಅವಾಗ ಚೆಕ್ ಇನ್ ಮಾಡಿರ್ತೀವಣ್ಣ. ಅದೆಲ್ಲ ಚೆಕ್ಔಟ್ ಆಗೋ ತನ ಅಲ್ಲೆಲ್ಲ ಬ್ಯಾಗ್ ಬರ್ದಿರ್ತಾರಣ. ಅವೆಲ್ಲ ವೇಟ್ ಮಾಡ್ಬೇಕು. ವೇಟ್ ಮಾಡಿ ಬ್ಯಾಗ್ ತಗೊಂಡೆ ಅಣ್ಣ. ಬ್ಯಾಗ್ ತಗೊಂಡು ಹೊರಗಡೆ ಹೋಗ್ದೆ ಅಣ್ಣ. ಹೊರಗಡೆ ಅಂದ್ರೆ ಅಂದ್ರೆ ಎಂಪ್ಲಾಯರ್ ನಂಗೋಸ್ಕರ ಅಂದ್ರೆ ನಾನಂತ ಗೊತ್ತಿರಲ್ಲ, ಬಟ್ ನನ್ನ ಫೋಟೋಸ್ ಎಲ್ಲ ನೋಡಿದ್ರಲ್ಲ, ಒಂದು ಮೊಬೈಲ್ ಬೋರ್ಡ್ ಹಾಕೊಂಡು ಹಿಂಗ ನನ್ನ ಹೆಸರು ಹಿಂಗ್ ಹಿಡ್ಕೊಂಡು ನಿಂತಿದ್ರಣ್ಣ. ಅವ್ರು ಮುಂಚೆ ಹೇಳಿದ್ರು ಈ ತರ ನಿಂತ್ಕೊಂಡಿರ್ತೀವಿ, ಆ ನಿಮ್ ಹೆಸರು ಹಾಕೊಂಡು ನಾವ್ ಇದ್ದ ತಕ್ಷಣ ಬನ್ನಿ ಅಂತ ಆ ತರ ಹೇಳಿದ್ ಹಿಡ್ಕೊಂಡಿರ್ತೀವಿ ಅಂತ. ಸರಿ ಅಂತ ಹೊರಗಡೆ ಬ್ಯಾಗ್ ಅದು ತಗೊಂಡು ಹೋಗ್ತೀವಣ್ಣ. ನಮ್ಮ ಹೆಸರು ಹಿಡ್ಕೊಂಡು ನಿಂತಿದ್ರಣ್ಣ ಅವರು. ಅಂದ್ರೆ ನೋಡಿರಲ್ಲ ಅಣ್ಣ, ಹಂಗಾಗಿ ಹೌದೌದು. ಪಿಕಪ್ ಮಾಡ್ಕೊಂಡು ಹೋಗ್ತೀನಿ. ಆಮೇಲೆ ನೆಕ್ಸ್ಟ್ ಪಿಕಪ್ ಮಾಡಿದ್ಮೇಲೆ ಅವರೇ ಎಲ್ಲ ಇದು ಅಕಾಮಿಡೇಷನ್ ಎಲ್ಲ ಅವರೇ ಪ್ರೊವೈಡ್ ಮಾಡಿದ್ರ ಬಂದ ತಕ್ಷಣ? ಏನಣ್ಣ? ಅಲ್ಲ, ಪಿಕಪ್ ಮಾಡ್ಕೊಂಡ್ ಬಂದ್ಮೇಲೆ ಅಕಾಮಿಡೇಷನ್ ಗೆ ಅವರೇ ತಂದು ಅಲ್ಲೇ ಬಿಟ್ರ, ಅವರೇ ಪ್ರೊವೈಡ್ ಮಾಡಿದ್ರ ಅಕಾಮಿಡೇಷನ್ ಎಲ್ಲ? ಹಾ ಅಣ್ಣ, ಅಂದ್ರೆ ತಂದು ಇಲ್ಲಿ ನಮಗ ಅಕಾಮಿಡೇಷನ್ ಎಲ್ಲ ತಂದು ಬಿಟ್ರಣ್ಣ. ಬಿಟ್ಟು ಎಲ್ಲಾ ಹೇಳ್ತಾನ, ಓರಿಯಂಟೇಶನ್ ಕೊಡ್ತಾರ, ಯಾವ ತರ ರೂಮ್, ಏನು ನೀರು, ಅದು ಎಲ್ಲ ವೆಜಿಟೇಬಲ್ಸ್ ಮಾರ್ಕೆಟ್ ಅದೆಲ್ಲ ಹೇಳ್ತಾರಣ್ಣ, ಯಾವ ತರ ಇರುತ್ತೆ ಅಂತ. ಅದ್ರ ಪ್ರಕಾರ ಎಲ್ಲ ಮಾಡ್ಕೊಂಡು ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ದಿವ್ಸ ಗೊತ್ತಾಗಲ್ಲ, ಆಮೇಲೆ ಎಲ್ಲ ಗೊತ್ತಾಗುತ್ತೆ. ಓಕೆ. ಏನಾದ್ರು ಡಿಪಾಸಿಟ್ ಏನಾದ್ರು ಮಾಡ್ಬೇಕಾ ಸ್ಟಾರ್ಟಿಂಗ್ ಅಲ್ಲಿ ಅಕಾಮಿಡೇಷನ್ ಗೆ? ಏನಿಲ್ಲ ಅಣ್ಣ, ಡಿಪಾಸಿಟ್ ಏನಿಲ್ಲ ಅಣ್ಣ. ಅಂದ್ರೆ ನಮ್ ಸ್ಯಾಲ್ರಿ ಬರುತ್ತಣ್ಣ, ಅದ್ರಲ್ಲೇ ಕಟ್ ಮಾಡ್ಕೋತಾರಣ್ಣ. ಫಸ್ಟ್ ಸ್ಯಾಲ್ರಿಯಲ್ಲೇ ಡಿಪಾಸಿಟ್ ಇಟ್ಕೊಂತಾರಣ್ಣ. ಓಕೆ ಓಕೆ. ಓಕೆ, ಆಯ್ತು. ಆಮೇಲೆ ನೆಕ್ಸ್ಟ್ ನೀನ್ ಅಲ್ಲಿ ಹೋದ ತಕ್ಷಣ ನೆಕ್ಸ್ಟ್ ಜಾಬಿಗೆ ಜಾಯಿನ್ ಆದ ಯಾವ ತರ? ಏನಾದ್ರು ನೆಕ್ಸ್ಟ್ ಬೇರೆ ಏನಾದ್ರು ಕೋರ್ಸ್ ಏನಾದ್ರು ಇತ್ತ ಅಲ್ಲಿ ಮಾಡೋದು? ಇಂಡಕ್ಷನ್ ಕ್ಲಾಸಸ್ ಏನಾದ್ರು ಇತ್ತ? ಇಲ್ಲಣ್ಣ, ಫಸ್ಟ್ ಬಂದ ತಕ್ಷಣ ನೆಕ್ಸ್ಟ್ ಡೇ ನಂಗ ಎಂಪ್ಲಾಯರ್ ಜೊತೆ ಮೀಟಿಂಗ್ ಇತ್ತಣ್ಣ. ಮೀಟಿಂಗ್ ಅಟೆಂಡ್ ಮಾಡಿದೆ ನೆಕ್ಸ್ಟ್ ಡೇ. ಅಂದ್ರ ಆಮೇಲೆ ಸಿಟಿ ರಿಜಿಸ್ಟ್ರೇಷನ್ ಇರುತ್ತಣ್ಣ. ಸಿಟಿ ಕರ್ಕೊಂಡು ಹೋಗಿ ರಿಜಿಸ್ಟ್ರೇಷನ್ ಮಾಡ್ತಾರಣ್ಣ. ಅಂದ್ರೆ ನಾ ಈ ಊರಲ್ಲಿ ಸ್ಟೇ ಆಗ್ತಿದ್ದೀನಿ ಅಂತೇಳಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಣ್ಣ, ಸಿಟಿ ರಿಜಿಸ್ಟ್ರೇಷನ್. ಅದಕ್ಕೆ ಹೋಗ್ತಾರಣ್ಣ. ಕರ್ಕೊಂಡು ಹೋಗಿದ್ರಣ್ಣ. ನಂಗೆ ಕರ್ಕೊಂಡು ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ವಾಪಸ್ ಬಂದು ಎಂಪ್ಲಾಯರ್ ಜೊತೆ ಮೀಟಿಂಗ್ ಇತ್ತಣ್ಣ. ಮೀಟಿಂಗ್ ಅಂದ್ರೆ ಅವರು ಯಾವ ತರ ಬಂದಿ, ಹೆಂಗಿದ್ ಜರ್ನಿ, ಏನ ಪ್ರಾಬ್ಲಮ್ ಆಯ್ತೇನೋ ಏನ ಆ ತರ ಎಲ್ಲ ಕೇಳ್ತಾರಣ್ಣ. ಅದೆಲ್ಲ ಕಾಮನ್ ಕೇಳಿ ಅವತ್ತು ಜಸ್ಟ್ ನಾನು ಮುಗಿಸ್ಕೊಂಡು ಬಂದೆ ಅಣ್ಣ. ನೆಕ್ಸ್ಟ್ ಡೇ ಇಂದ ಹಾಸ್ಪಿಟಲ್ಗೆ ಡ್ಯೂಟಿ ಹಾಕಿದಣ್ಣ. ಡ್ಯೂಟಿ ಅಂದ್ರೆ ನಂಗೆ ಡ್ಯೂಟಿ ಏನ್ ಸಡನ್ಲಿ ಮಾಡಕ್ ಹೇಳಿಲ್ಲ. 1 ವೀಕ್ ವರ್ಗು ಸುಮ್ನೆ ಅಬ್ಸರ್ವೇಷನ್ ಅಂತೇಳಿ ಮಾಡ್ಕೊಂಡು ಹೋದೆ ಅಣ್ಣ. ಆಮೇಲೆ ಹಂಗೆ ಸ್ವಲ್ಪ ಸ್ವಲ್ಪ ಕಲ್ಕೊಂಡು ಇವಾಗ ಹಂಗೆ ಕಂಟಿನ್ಯೂಸ್ ಮಾಡ್ತಿದ್ದೆ. ಓಕೆ. ಆದ್ರೆ ಈಗ ಬರ್ಬೇಕಾದ್ರೆ ನೀನು ಏಜೆನ್ಸಿಗೆ ಏನು ಪೇ ಮಾಡಿಲ್ಲಲ್ಲ? ಏಜೆನ್ಸಿ ನಾನೇನ್ ಪೇ ಮಾಡಿಲ್ಲ ಅಣ್ಣ, ಬಟ್ ಇವಾಗೆಲ್ಲ ಕೆಲವೊಬ್ರು ಪೇ ಮಾಡ್ತಿದಾರಣ್ಣ. ಅಂದ್ರೆ ಡಿಮ್ಯಾಂಡ್ ಮಾಡ್ತಿದಾರಣ್ಣ. ಅಂದ್ರೆ ನೀವು ಪೇ ಮಾಡಿದ್ರೆ ನಾನು ಬೇಗ ಕಳಿಸ್ತೀನಿ, 1 ಲಕ್ಷ 2 ಲಕ್ಷ ಅಥವಾ 50,000 ಈ ತರ ಎಲ್ಲ ಪೇ ಮಾಡ್ತಿದ್ದಾರೆ. ಹಂಗೂ ಕಳಿಸ್ತಿದಾರಣ್ಣ. ಕೆಲವೊಬ್ರು ಇನ್ನೂ ಫ್ರೀ ಆಫ್ ಕಾಸ್ಟ್ ನಾಗ ಕೆಲವೊಬ್ರು ಹಂಗೂ ಕಳಿಸ್ತಿದಾರಣ್ಣ. ಡಿಪೆಂಡ್ ಅಪಾನ್ ಏಜೆನ್ಸಿ ಮೇಲೆ. ಓಕೆ. ಇವಾಗ ನೀನ್ ಹೇಳ್ದೆ ಹಾಸ್ಪಿಟಲ್ ಕದ ಹೋಗಿ ಬಂದಿವಿ, ಕೆಲಸ ಮಾಡಿದ್ವಿ ಅಂತ. ಅಲ್ಲಿ ಯಾವ ತರ ವರ್ಕ್ ಪ್ರೆಷರ್ ಯಾವ ತರ ಐತಿ ಹಾಸ್ಪಿಟಲ್ ಅಲ್ಲಿ? ವರ್ಕ್ ಪ್ರೆಷರ್ ನಂಗ್ ಅನ್ಸೋ ಮಟ್ಟಿಗೆ ಇಂಡಿಯಾ ಕಂಪೇರ್ ಮಾಡಿದ್ರೆ ಇಲ್ಲೇನು ವರ್ಕ್ ಪ್ರೆಷರ್ ಇಲ್ಲ ಅನ್ಕೋತೀರಣ್ಣ. ಯಾಕಂದ್ರೆ ನಾ ಮುಂಚೆ ಬೆಂಗಳೂರ ಡ್ಯೂಟಿ ಮಾಡಿನಲ್ಲ ಅಣ್ಣ. ಅಲ್ಲಿ ಬರೀ 6 ಅವರ್ ಡ್ಯೂಟಿ ಇತ್ತಣ್ಣ ನಂಗೆ. 6 ಅವರ್ ಡ್ಯೂಟಿ, ಇಲ್ಲಿ 8 ಅವರ್ ಡ್ಯೂಟಿ ಅಣ್ಣ. 6 ಅವರ್ ಡ್ಯೂಟಿ 8 ಅವರ್ ಡ್ಯೂಟಿ ಕಂಪೇರ್ ಮಾಡಿದ್ರೆ 8 ಅವರ್ ಡ್ಯೂಟಿ ಏನಿದು ಅನ್ಸಲ್ಲ ಅಣ್ಣ. ಇವಾಗ ನಂಗ ಬಂದ ತಕ್ಷಣ ಇವಾಗ ನಮ್ದು ಇಲ್ಲೊಂದು ಎಕ್ಸಾಮ್ ಇರುತ್ತಣ್ಣ. ಅಂದ್ರ ಇಲ್ಲಿ ಅಂದ್ರೆ ನಾವು ಇದ್ರಾಗ ಇಂಡಿಯಾದಾಗ ನಾವ್ ಹೆಂಗ್ ರಿಜಿಸ್ಟರ್ಡ್ ನರ್ಸ್ ಆಗ್ತೀವಣ್ಣ, ಆ ತರ ಇಲ್ಲಿ ಜರ್ಮನ್ದಾಗ ರಿಜಿಸ್ಟರ್ಡ್ ನರ್ಸ್ ಅಂತ ಹೇಳಿಕಿರ ಕೆಂಟಸ್ ಪ್ರೂಫಿಂಗ್ ಅಂತ ಇರುತ್ತಣ್ಣ. ಅದು ಇಲ್ಲಿ ನಮಗ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾರಣ್ಣ ಇಲ್ಲಿ. ಅಂದ್ರೆ ಒಂದು ಏಜೆನ್ಸಿ ಮುಖಾಂತರ ಟೈ ಅಪ್ ಆಗಿದ್ರಣ್ಣ. ಆ ಏಜೆನ್ಸಿ ಅಂದ್ರೆ ಒಂದು ಕೋಚಿಂಗ್ ಸೆಂಟರ್ ಐತಣ್ಣ. ಅದು ಆ ಕೆಂಟಸ್ ಪ್ರೂಫಿಂಗ್ಗೆ ಅದಕ್ಕೆ ಅಂತೇಳಿ ರೆಡಿ ಮಾಡ್ತಾರಣ್ಣ, ಪ್ರಿಪೇರ್ ಮಾಡ್ತಾರ. ಅದಕ್ ಜೊತೆ ನಮ್ದು ಟೈ ಅಪ್ ಆಗಿತ್ತಣ್ಣ. ಹಂಗಾಗಿ ನಮ್ ಕ್ಲಾಸಸ್ ನಡೀತಾವಣ್ಣ ಡೈಲಿ ಅಂದ್ರೆ ಯಾವ ತರ ಅಂದ್ರಣ್ಣ, 2 ದಿವ್ಸ ಕ್ಲಾಸ್ ಅಣ್ಣ. ವೀಕಲ್ಲಿ 2 ಡೇಸ್ ಕ್ಲಾಸ್, 3 ಡೇಸ್
ವರ್ಕ್ ಅಣ್ಣ, 3 ಡೇಸ್ ವರ್ಕ್, ಆಮೇಲೆ 2 ಡೇಸ್ ಹಾಲಿಡೇ. ಈ ತರ ಇದೆ ಅಣ್ಣ. 2 ಡೇಸ್ ಕಂಪಲ್ಸರಿ, ವೀಕ್ಲಿ 2 ಡೇಸ್ ಹಾಲಿಡೇ ಕಂಪಲ್ಸರಿ ಅಣ್ಣ. ಆಮೇಲೆ ಗೌರ್ಮೆಂಟ್ ಹಾಲಿಡೇ ಅದೆಲ್ಲ ಇರುತ್ತಣ್ಣ, ಅದನ್ನು ಹಾಲಿಡೇ ಕೊಡ್ತಾರೆ. ಆಮೇಲೆ ನೀನೇನಾದ್ರೂ ಎಕ್ಸ್ಟ್ರಾ ಡ್ಯೂಟಿ ಮಾಡ್ಕೊಂಡ್ರ, ಆಮೇಲೆ ಇದು ಯಾವುದು ಗೌರ್ಮೆಂಟ್ ಹಾಲಿಡೇ ಅಥವಾ ಸಂಡೇ ಸ್ಯಾಟರ್ಡೆ ಆ ತರ ಡ್ಯೂಟಿ ಮಾಡ್ಕೊಂಡ್ರ ಎಕ್ಸ್ಟ್ರಾ ಪೇ ಮಾಡ್ತಾರೆ. ಓಕೆ. ಆಮೇಲೆ ಇದು ವರ್ಕಿಂಗ್ ನೇಚರ್ ಅಲ್ಲಿ ಯಾವ ತರ ಐತಿ? ಇವಾಗ ನಾ ಹೇಳ್ಬೇಕಂತಂದ್ರೆ ಈಗ ನಮ್ಮ ಇಂಡಿಯಾದಲ್ಲಿ ಆದ್ರೆ ಈಗ ಬೇರೆ ಏನಾದ್ರು ಪೇಷಂಟ್ ಏನಾದ್ರು ಆಗ್ತಿತ್ತಂದ್ರೆ ಇದು ಅವ್ರ ಪೇಷಂಟ್ ಐತಿ ನಾ ಯಾಕೆ ನೋಡ್ಬೇಕು ಅನ್ನೋ ತರ ಫೀಲ್ ಇದೆ. ಸೊ ಅಲ್ಲಿ ಯಾವ ತರ ಏನಾದ್ರು ಹೆಲ್ಪಿಂಗ್ ನೇಚರ್ ಏನಾದ್ರು ಐತೆ, ಎನ್ವೈರನ್ಮೆಂಟ್ ಯಾವ ತರ ಐತೆ ಅಂತ ಹಾಸ್ಪಿಟಲ್ ವರ್ಕ್ ಮಾಡುವಾಗ?